ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಶ್ರೀನಗರದಲ್ಲಿ ಸಿಲುಕಿಕೊಂಡಿರುವಂತಹ ವಿದ್ಯಾರ್ಥಿಗಳು ಕೂಡ ಕಂಗಾಲಾಗಿದ್ದಾರೆ. ಶ್ರೀನಗರದಲ್ಲಿಯೂ ಕೂಡ ಪರಿಸ್ಥಿತಿ ಬಿಗುವಿನಲ್ಲಿ ಕೂಡಿದೆ. ಶ್ರೀನಗರದಲ್ಲಿ ಸಿಲುಕಿರುವಂತಹ ಕನ್ನಡಿಗ ವಿದ್ಯಾರ್ಥಿಗಳು ನಮ್ಮನ್ನ ರಕ್ಷಿಸಿ ಅಂತ ಅಂಗಲಾಚುತ್ತಿದ್ದಾರೆ. ಸುಮಾರು 15 ವಿದ್ಯಾರ್ಥಿಗಳು ಶ್ರೀನಗರದಲ್ಲಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಈಗ ಕರೆತರುವಂತಹ ಪ್ರಯತ್ನಗಳನ್ನ ನಡೆಸಬೇಕಾಗಿದೆ. ರೈಟ್, ನಮ್ಮ ಜೊತೆಗೆ ರೋಹಿತ್ ಇದ್ದಾರೆ. ಇವರು ಚಿಕ್ಕಬಳ್ಳಾಪುರದವರು. ರೋಹಿತ್, ಸದ್ಯ ಶ್ರೀನಗರದ ಎಲ್ಲಿದ್ದೀರಿ ತಾವು? ಮ್ಯಾಮ್, ಶ್ರೀನಗರಲ್ಲಿ ಶಾಲಿಮಾರ್ ಅನ್ನೋ ಪ್ಲೇಸ್ ಅಲ್ಲಿ ಇದೀವಿ ಮ್ಯಾಮ್. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿ ಮಾಸ್ಟರ್ಸ್ ಮಾಡ್ತಿದೀವಿ ಮ್ಯಾಮ್ ನಾವು. ಓಕೆ, ಹೇಗಿದೆ ಕಂಡೀಷನ್ ಈಗ 2-3 ದಿನದಿಂದ ಅಲ್ಲಿ? ಮ್ಯಾಮ್, ಸ್ವಲ್ಪ ಹೇಳಕ್ ಬರಲ್ಲ ಮ್ಯಾಮ್. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಕ್ ಬರಲ್ಲ. ಆಕ್ಚುಲಿ ಇವತ್ತು ಮಾರ್ನಿಂಗ್ 6:30ಗೆ ಇಲ್ಲಿ ಎಕ್ಸ್ಪ್ಲೋಷನ್ ಟೂ ಎಕ್ಸ್ಪ್ಲೋಷನ್ ಆಗಿದ್ ಸೌಂಡ್ಸ್ ಎಲ್ಲ ಕೇಳ್ತು. ನಿನ್ನೆ ನೈಟ್ ಸುಮಾರು ಒಂದು 7:30 ಆತರ ಪ್ರೋಬ್ಸ್ ಅದೇ ಏರ್ಪೋರ್ಟ್ ಸೈಡ್ ಎಲ್ಲ ಬಂದಿತ್ತು ಮ್ಯಾಮ್. ಅವೆಲ್ಲ ನೋಡಿದ್ವಿ. ಸ್ವಲ್ಪ ಅದೇ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಹೇಳಕ್ ಆಗ್ತಿಲ್ಲ ಮ್ಯಾಮ್. ನಾವು ಕರ್ನಾಟಕ ಗವರ್ಮೆಂಟ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದೀವಿ ಮ್ಯಾಮ್. ಆಕ್ಚುಲಿ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ ಜೊತೆ ಎಲ್ಲ ಮಾತಾಡ್ತಿದಾರೆ, ಇಂಟಿಮೇಟ್ ಮಾಡ್ತಿದಾರೆ ಮ್ಯಾಮ್ ಎಲ್ಲ ಏನೇನ್ ಹೆಂಗ್ ಮಾಡ್ಬೇಕು ಅಂತ. ಆಗ್ಲೇ ಈಗ ಸ್ವಲ್ಪ ಜನನ ಎವ್ಯಾಕ್ಯುಯೇಟ್ ಮಾಡಿದಾರೆ ಮ್ಯಾಮ್. ಇವಾಗ ಸ್ವಲ್ಪ ಜನನ ಕಳ್ಸಿಕೊಟ್ಟಿದ್ದಾರೆ. ಕಾಲೇಜ್ ಇಂದ ಗವರ್ಮೆಂಟ್ ಬಸ್ಸಸ್ ಎಲ್ಲ ಫೆಸಿಲಿಟಿ ಮಾಡಿ ಜಮ್ಮುವರೆಗೂ ಕಳ್ಸಿಕೊಟ್ಟಿದ್ದಾರೆ ಮ್ಯಾಮ್. ಜಮ್ಮುಯಿಂದ ನಮ್ ಕರ್ನಾಟಕಕ್ಕೆ ಮತ್ತೆ ನಮ್ ಕರ್ನಾಟಕ ಗವರ್ಮೆಂಟ್ ಅವರು ಎಲ್ಲ ಫೆಸಿಲಿಟಿ ಮಾಡ್ತಿದ್ದಾರೆ ಮ್ಯಾಮ್. ಇನ್ನು ಇಲ್ಲ ಈ ಒಂದು 5 to 6 ಮೆಂಬರ್ಸ್ ಇದೀವಿ, ಪ್ಲಸ್ ಆಂಧ್ರದವರೆಲ್ಲ ಇದೀವಿ ಮ್ಯಾಮ್. ಸೊ ನೆಕ್ಸ್ಟ್ ಎವ್ಯಾಕ್ಯುಯೇಟ್ ನಮ್ದಾಗುತ್ತೆ ಮ್ಯಾಮ್. ಸೊ ಹಂತವಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿಮಗೆ ಮ್ಯಾಮ್? ಅಂದ್ರೆ ಎಲ್ಲೂ ಹೋಗ್ಬೇಡ್ರಿ, ಎಲ್ಲಿ ಹಾಸ್ಟೆಲ್ ಅಲ್ಲೇ ಸ್ಟೇ ಮಾಡ್ರಿ, ನೀವು ಎಲ್ಲೂ ಹೊರಗಡೆ ಹೋಗ್ಬೇಕಾಗಿಲ್ಲ ಅಂತೆಲ್ಲ ಹೇಳಿದಾರೆ ಮ್ಯಾಮ್. ಇವಾಗ ಕಾಲೇಜಸ್ ಎಲ್ಲ ಕ್ಲೋಸ್ ಇದೆ, ಮತ್ತೆ ಇಲ್ಲಿ ಸೆಕ್ಯೂರಿಟಿನೂ ಕೊಟ್ಟಿದ್ದಾರೆ ಮ್ಯಾಮ್ ಸ್ವಲ್ಪ. ಅವರು ಬಂದು ನೋಡ್ಕೊಂಡು ಎಲ್ಲ ಹೋಗ್ತಿದ್ದಾರೆ ಕ್ಯಾಂಪಸ್ ಅಲ್ಲಿ. ಬಟ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರ್ತಿಲ್ಲ ಮ್ಯಾಮ್. ಅದೇ ನಿಮ್ಮನ್ನ ಅಲ್ಲಿಂದ ಸ್ಥಳಾಂತರ ಮಾಡೋವರೆಗೂ ಅಲ್ಲಿ ಬೇರೆ ಯಾವುದೇ ಸಮಸ್ಯೆಗಳಿಲ್ಲ ಅಲ್ಲ ತಮಗೆ? ಇಲ್ಲಿಲ್ಲ ಮ್ಯಾಮ್. ಆಕ್ಚುಲಿ ಜಮ್ಮು ಅಲ್ಲಿ ನಡೀತಿದೆ. ನಮಗೂ ಜಮ್ಮುಗ್ ಬಂದು ಒಂದು 250 ಕಿಲೋಮೀಟರ್ಸ್ ದೂರದಲ್ಲಿದೆ ಮ್ಯಾಮ್. ಇಲ್ಲಿ ಸ್ವಲ್ಪ ಏನ್ ಪ್ರಾಬ್ಲಮ್ ಇಲ್ಲ ಈಗ ಸದ್ಯಕ್ಕೆ. ಸೊ ಆದಷ್ಟು ಬೇಗ ನಾವು ಇಲ್ಲಿಂದ ಎವಾಕ್ಯುವೇಟ್ ಆಗ್ಬೇಕು ಅಂತ ಇದೀವಿ ಮ್ಯಾಮ್ ನಾವೆಲ್ಲ. ಎಷ್ಟು ಜನ ಇದ್ದೀರಾ ಈಗ ಸದ್ಯಕ್ಕೆ? ಎಲ್ಲ ಶಿಫ್ಟ್ ಆಗಿದ್ದಾರೆ ಅಂತಿದ್ರಿ. ಈಗ ಪ್ರೆಸೆಂಟ್ ಕರ್ನಾಟಕದವ್ರು ಎಷ್ಟು ಜನ ಇದ್ದೀರಾ ಮ್ಯಾಮ್? ಈಗ ಪ್ರೆಸೆಂಟ್ ಕರ್ನಾಟಕದವರು 4 ಮೆಂಬರ್ಸ್ ಇದೀವಿ ಮ್ಯಾಮ್ ನಾವಿಲ್ಲಿ. ಇನ್ನು ಉಳಿದವರೆಲ್ಲ ಎವಾಕ್ಯುವೇಟ್ ಮಾಡಿದ್ದಾರೆ. ನಮ್ದು ಸ್ವಲ್ಪ ಇಲ್ಲಿ ವರ್ಕ್ ಪ್ಲಸ್ ಡಾಕ್ಯುಮೆಂಟ್ಸ್ ಇರೋಗೋಸ್ಕರ ನಾವು ಇಲ್ಲಿ ಸ್ವಲ್ಪ ಇರ್ಬೇಕಾಯ್ತು ಮ್ಯಾಮ್ ಇಲ್ಲಿ. ಓಕೆ, ಅದಕ್ಕೆ ಓಕೆ, ಸದ್ಯದಲ್ಲೇ ನಿಮ್ಮನ್ನು ಕೂಡ ಕರೆಸ್ಕೊಳ್ತಾರೆ. ನಥಿಂಗ್ ಟು ವರಿ, ಕೇರ್ಫುಲ್ ಆಗಿರಿ ಅಷ್ಟೇ. ಥ್ಯಾಂಕ್ ಯು ರೋಹಿತ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಶ್ರೀನಗರದಲ್ಲಿರುವಂತಹ ಕನ್ನಡಿಗ ವಿದ್ಯಾರ್ಥಿಗಳಿವರು ಸುಮಾರು 15 ಜನ ಇದ್ರು. ಎಲ್ಲರನ್ನೂ ಕೂಡ ಎವ್ಯಾಕ್ಯುಯೇಟ್ ಮಾಡಿದ್ದಾರೆ. ಇನ್ನು 4 ಮಂದಿ ಕನ್ನಡಿಗರು ಉಳ್ಕೊಂಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಅವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಅವ್ರಿಗೊಂದಷ್ಟು ಇನ್ಸ್ಟ್ರಕ್ಷನ್ಸ್, ಗೈಡ್ಲೈನ್ಸನ್ನು ಕೊಡಲಾಗಿದೆ, ಈ ರೀತಿಯಾಗಿ ಇರಿ ಅಂತ. ಅದರ ಆಧಾರದ ಮೇಲೆ ಅವರು ಸದ್ಯ ಇದ್ದಾರೆ. ಅವ್ರನ್ನೂ ಕೂಡ ಬೇಗ ಶಿಫ್ಟ್ ಮಾಡಬೇಕಾಗಿದೆ.